ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಈ ಶೇಂಗಾದಿಂದ ಒಂದು ಸ್ನ್ಯಾಕ್ಸನ್ನು ಯಾವ ರೀತಿ ತಿನ್ನೋದಂತ ತೋರಿಸ್ತಾ ಇದ್ದೇನೆ. ನೋಡ್ರಿ, ಅಂದರೆ ನಾವು ಯಾವಾಗಲೂ ಯೂಶಲಿ ಇದನ್ನು ಹಸಿವು ಶೇಂಗಾ ಹಾಗೆ ತಿಂತೀವಿ ರೀ, ಇಲ್ಲ ಹುರ್ಕೊಂಡು ತಿಂತೇವೆ. ಈಗ ಇದನ್ನು ನಾನು ಕುದಿಸಿ ತಿನ್ನೋದು ಹೇಳೋದು ತೋರ್ಸಕತ್ತೀನಿ. ನೋಡ್ರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್, ಭಾರಿ ರುಚಿ ಆಗ್ತಾವೆ ರೀ. ನೀವು ನಮ್ಮ ವಿಡಿಯೋನ ಮೊದಲುವರೆಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಈಗ ಇವು ಬ್ಯಾಸಿಗೆ ಶೇಂಗಾ ರೀ, ಬ್ಯಾಸಿಗೆ ಹಸಿ ಶೇಂಗಾ. ನೋಡಿರಿ, ಈಗ ಇದನ್ನು ಸ್ವಚ್ಛಗೆ ತೊಳಿತೀನಿ. ನೋಡಿರಿ, ಮೊದಲು ತೊಳಿಬೇಕು. ಈ ಥರ ಎಲ್ಲ ಮಣ್ಣು ಇರ್ತಾವೆ ರೀ, ಇದನ್ನು ಸ್ವಚ್ಛಗೆ ತೊಳ್ಕೊಂಬರ್ತೀನಿ ರೀ. ನೋಡಿರಿ, ಈ ಥರನೇ ಎಲ್ಲ ಸ್ವಚ್ಛಗೆ ತೊಳ್ಕೊಂಬಂದೆ. ನೋಡಿರಿ, ಈಗೇನು ಮಾಡೋದಂದ್ರೆ ಇವನ್ನ ಈ ಥರ ಸೀಳ್ಬೇಕು ರೀ. ಹಿಂಗೆ ಬಾಯಿ ಇಷ್ಟೇ ಓಪನ್ ಮಾಡೋದ್ರಿ, ಎಲ್ಲ ಥರದ್ದು ಇಷ್ಟು ಬಾಯಿ ಓಪನ್ ಮಾಡೋದು. ನೋಡಿರಿ, ಈ ಥರ ಮಾಡಿ ಇದಕ್ಕೆ ಈ ಥರ ಎಲ್ಲ ಓಪನ್ ಮಾಡ್ಕೊಂಬರ್ತೀನಿ. ನೋಡಿರಿ, ಈಗ ಮೊದಲ ಇದೇ ಥರ ಮಾಡೋದು. ನೋಡಿರಿ, ಈಗ ನೋಡಿರಿ, ಪ್ರತಿಯೊಂದ್ರದ್ದು ಎಲ್ಲನ ಈ ಥರ ಇದು ಹಿಂಗೆ ಹೊಡ್ಕೊಂಡು ಬಂದಿಟ್ರಂದ್ರೆ ಎಲ್ಲ ಬಾಯಿ ಸೀಡೀನ್ರಿ ಎಲ್ಲ ಥರದ್ದು. ಈಗ ಇದನ್ನು ಕುಕ್ಕರ್ನಾಗ ಹಾಕ್ಬೇಕು. ನೋಡಿರಿ, ಈ ಥರ ಈ ಕುಕ್ಕರ್ಗೆ ಹಾಕಿ ಕುದಿಸೋಕೆ ಇಡ್ತೀನಿ ರೀ. ಭಾರಿ ಟೇಸ್ಟ್, ಭಾರಿ ರುಚಿ ನೋಡಿರಿ ಶೇಂಗಾ. ಮತ್ತು ಆರೋಗ್ಯಕ್ಕೂ ಚಲೋ ರೀ ಹಸಿ ಶೇಂಗಾ. ಈ ಥರ ಮಾಡಿಕೊಟ್ರೆ ಭಾರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಎಲ್ಲರೂ. ಈಗ ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ನೀರು ಹಾಕ್ತೀನಿ. ನೋಡಿರಿ, ಈಗ ನೋಡಿರಿ, ಇದೊಂದು ಚರಿ ನೀರು ತೊಗೊಂಡ್ರಿ. ಈ ಒಂದು ಚರಿ ನೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ. ನೋಡಿರಿ, ಈ ಉಪ್ಪನ್ನು ಸ್ವಲ್ಪ ಕರಗಿಸ್ತೀನಿ ರೀ. ಯಾಕಂದ್ರೆ ಡೈರೆಕ್ಟ್ ಇದ್ರ ಮೇಲೆ ಹಾಕಿದ್ರೆ ಮತ್ತು ಒಂದೊಂದ್ರಾಗ ಎಲ್ಲ ಮೊದಲೇ ಇವೆಲ್ಲ ಬಾಯಿ ಸೀಡಿನಿಲ್ಲ ರೀ. ಒಂದೊಂದ್ರಾಗ ಜಾಸ್ತಿ ಉಪ್ಪು ಐತಂದ್ರೆ ಉಪ್ಪು ಹತ್ತಿ ಬಿಡ್ತದ್ರಿ. ಅದಕ್ಕೆ ಈ ಥರ ಕರಗಿಸಿ ಈಗ ನೀರು ಹಾಕ್ತೀನಿ. ನೋಡಿರಿ, ಈ ಥರ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ನೋಡಿರಿ, ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯೋಕೆ ಇಡ್ತೀನಿ. ನೋಡಿರಿ, ಈಗ ನೋಡಿರಿ, ಗ್ಯಾಸನ್ನು ಚಾಲೂ ಮಾಡೀನಿ ರೀ, ಕುದಿಯೋಕೆ ಇಟ್ಟೇನಿ ರೀ. ಇದು 1-2 ವಿಸಿಲ್ ಆಗ್ಬೇಕು ರೀ, ಅಂದ್ರೆ ಮಸ್ತ್ ಕುದ್ದಿರ್ತಾವೆ ರೀ. ಒಳಗಿನ ಶೇಂಗಾನು ಎಷ್ಟು ಮೆತ್ತಗಾಗಿರ್ತಾವೆ ರೀ, ಹಾಗೂ ಉಪ್ಪು ಭಾರಿ ಟೇಸ್ಟಿ ಆಗ್ತಾವೆ. ನೋಡಿರಿ, ಇದನ್ನು ಟೈಮಿಗೆ ಇಲ್ಲ ಬೆಳಿಗ್ಗೆ ನಾಷ್ಟದ ಜೊತೆಗೂ ತಿನ್ಬೋದು ರೀ, ಇಲ್ಲ ಸಾಯಂಕಾಲ ಟೀ ಜೊತೆಗೂ ತಿನ್ಬೋದು ರೀ. ಭಾರಿ ಟೇಸ್ಟ್, ಭಾರಿ ರುಚಿ ನೋಡಿರಿ. ಈ ಥರ ಸ್ನ್ಯಾಕ್ಸ್ ಶೇಂಗಾನ ನೀವು ಮಾಡ್ಕೊಂಡು ತಿನ್ನಿರಿ ಅಂತ ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿರಿ, ಈಗ ಇದನ್ನು ಕುದಿಯೋಕೆ ಇಟ್ಟಿರಿ, 1-2 ಸೀಟಿ ಆಗಲಿ, ಆಮೇಲೆ ತೋರಿಸ್ತಾರೆ ನಿಮಗೆ. ನೋಡಿರಿ, ಈಗ 3 ವಿಸಿಲ್ ಹೊಡ್ಸೀನಿ ರೀ. ಈಗ ಆಫ್ ಮಾಡೀನಿ ರೀ ಗ್ಯಾಸ್. ಇದು ಒಂದು ಸ್ವಲ್ಪ ಅಲ್ಲೇ ಉಮ್ಗೈಬೇಕಾರೆ ಅಲ್ಲಿ ತನಕ ಹಾಗೆ ಬಿಡ್ಬೇಕು. ನೋಡಿರಿ, ಸ್ವಲ್ಪ ತಣ್ಣಗಾಗಿರೋದು. ಈಗ ಈ ಕುಕ್ಕರ್ ತಣ್ಣಗಾಗಿದ್ರೆ ತೆಗಿತೀನಿ. ನೋಡಿರಿ, ನೋಡಿರಿ, ಶೇಂಗಾನ ಎಷ್ಟು ಚಂದ ಉಮ್ಗೈದವು ರೀ, ಮಸ್ತ್ ಮಸ್ತಾಗಿ. ನೋಡಿರಿ ಎಷ್ಟು ಬರೀ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟಿ. ನೋಡಿರಿ, ಈಗಿನ ಸುಡಾಕ್ತಾವ್ರಿ ಇವು, ಸ್ವಲ್ಪ ತಣ್ಣಗಲ್ರಿ. ಈಗ ನೋಡ್ರಿ, ಒಂದು ಪ್ಲೇಟಿಗೆ ತಗೊಂಡೇನಿ ರೀ. ಈಗ ಈ ಥರ ಓಪನ್ ಮಾಡಿ ತೋರಿಸ್ತೀನಿ. ನೋಡಿರಿ, ಈಗ ನೋಡಿರಿ, ಇದನ್ನು ಓಪನ್ ಮಾಡ್ತೀನಿ. ನೋಡಿರಿ, ನೋಡಿರಿ ಎಷ್ಟು ಭಾರಿ ಆಗ್ಯಾವ್ರಿ. ನೋಡಿರಿ, ಈ ಥರ ಕುದ್ದಿರ್ತಾವ್ರಿ, ಮಸ್ತ್ ಫುಲ್ ಮೆತ್ತ ಕುದಾವ. ನೋಡಿರಿ, ಈ ಥರ ತಿಂದ್ರೆ ಭಾರಿ ಟೇಸ್ಟಿ. ನೋಡಿರಿ, ಈ ಥರ ನೋಡಿರಿ, ನಾನು ಸಪ್ಪೆನ ತೆಗೆದು ನೋಡಿರಿ, ಅವು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ಯಾವ. ನೋಡಿರಿ, ನೀವು ಒಂದು ಟ್ರೈ ಮಾಡಿ ನೋಡಿರಿ. ನೋಡಿರಿ, ಮಸ್ತ್ ಆಗ್ಯಾವ, ಭಾರಿ ಚಂದ ಕುದ್ದಾವ್ರಿ. ಇಷ್ಟು ಉಪ್ಪು ಒಂಥರ ಕ್ರಿಸ್ಪಿ ಹತ್ತವ್ರಿ. ಭಾಳ ಮೆತ್ತಗೂ ಕುದಿಸ್ಕೋಬಾರ್ದ್ರಿ, ಅಷ್ಟೇ ಮೀಡಿಯಮ್ ಕುದಿಸ್ಕೋಬೇಕು. ನೋಡಿರಿ, ಈ ಥರ ನೀವು ಟ್ರೈ ಮಾಡಿ ನೋಡಿರಿ.
ಈ ಶೇಂಗಾದು ಸ್ನ್ಯಾಕ್ಸ್ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಸಾಯಂಕಾಲ ಅಥವಾ ಬೆಳಗ್ಗೆ ನಾಷ್ಟ ಟೈಮಿಗೆ ಈ ಥರ ಈ ಶೇಂಗಾನ ಕುದಿಸ್ಕೊಂಡು ಟೇಸ್ಟ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ಆರೋಗ್ಯಕ್ಕೂ ಚಲೋ ನೋಡಿರಿ ಈ ಥರ ಕುದಿಸಿದ್ದು. ನಮಸ್ಕಾರ ರೀ ಎಲ್ಲರಿಗೂ.